ಗ್ಯಾರಂಟಿ ಪರಿಷ್ಕಾರ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಸಭೆ ಮಾಡ್ತಿದ್ರು ಸರ್, ಗ್ಯಾರಂಟಿ ಪರಿಷ್ಕಾರ ಮಾಡ್ತಾರೆ. ಅವರು ನೋಡ್ರಿ, ಗ್ಯಾರಂಟಿಗಳು ಆಲ್ರೆಡಿ ಸುಮಾರು ಲಕ್ಷ ಕಟ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ರೇಷನ್ ಕಾರ್ಡ್ ಕಟ್ ಮಾಡಿದ್ರು. ರೇಷನ್ ಕಾರ್ಡ್ ಕಟ್ ಮಾಡಿದ ತಕ್ಷಣನೇ ಲಕ್ಷಾಂತರ ಜನಕ್ಕೆ ಗ್ಯಾರಂಟಿ ಹೋಯ್ತು. ಈಗ 2,000 ರೂಪಾಯಿ ಕೊಡ್ತೀನಿ ಅಂತಾರೆ. ಇನ್ಕಮ್ ಟ್ಯಾಕ್ಸು, ಸೇಲ್ ಟ್ಯಾಕ್ಸು, ಆ ಟ್ಯಾಕ್ಸು ಯಾವ ಸರ್ಕಾರ ಕಟ್ಟಿದಾರೋ ಅದರಿಂದ ಕಟ್ ಮಾಡ್ತೀನಿ ಅಂತಾರೆ. ಅಲ್ಲೊಂದಷ್ಟು ಲಕ್ಷ ಹೊರಟೋಗ್ತದೆ. ಎಲೆಕ್ಟ್ರಿಸಿಟಿದು ಈಗಾಗಲೇ ಜಾರ್ಜ್ ಅವರು ಹೇಳಿದ್ದಾರೆ, ಅಲ್ಲೂ ಬೋಗಸ್ ಇದೆ ಅಂತ. ಅಲ್ಲೊಂದಷ್ಟು ಕಟ್ ಮಾಡ್ತಾರೆ. ಎಲ್ಲ ನನ್ಗೆ ಅನ್ಸುತ್ತೆ ಒಂದು 15-20 ಲಕ್ಷ ಗ್ಯಾರಂಟಿ ಕಾರ್ಡ್ಗಳನ್ನ ರದ್ದು ಮಾಡಕ್ಕೆ ಮಾಡಿರುವಂತ ಒಂದು ಕುತಂತ್ರ ಇದು, ಪಕ್ಕಾ ಕುತಂತ್ರ. ಹಣ ಖಾಲಿಯಾಗಿದೆ, ಖಜಾನೆ ದುಡ್ಡಿಲ್ಲ, ಸಾಲ ಮಾಡಿದ್ದಾರೆ ಸಿದ್ದರಾಮಯ್ಯನವರು. 1,20,20,000 ಕೋಟಿ ಸಾಲ ಮಾಡಿದ್ದಾರೆ. ಆ ಸಾಲಕ್ಕೆ ಬಡ್ಡಿ ಕಟ್ಟಕ್ಕೂ ಆಗಲ್ಲ ನೆಕ್ಸ್ಟ್ ಇಯರ್, ಮತ್ತೆ ಸಂಬಳ ಕೊಡಕ್ಕೂ ಆಗ್ತಾ ಇಲ್ಲ. ಇನ್ನ ರಾಜ್ಯ ಪೂರ್ತಿ ಇನ್ಮೇಲೆ ಸ್ಟ್ರೈಕ್ಗಳು, ಎಲ್ಲರೂ ಸಂಬಳಕ್ಕೋಸ್ಕರ ಸ್ಟ್ರೈಕು, 2,000 ರೂಪಾಯಿ ಸಿಕ್ಕಿಲ್ಲ ಅಂತ ಸ್ಟ್ರೈಕು, ಪೆನ್ಷನ್ ಕಳೆದ 4 ತಿಂಗಳಿಂದ ಪೆನ್ಷನ್ನೇ ಕೊಟ್ಟಿಲ್ಲ. ಪೆನ್ಷನ್ ಕೊಟ್ಟಿಲ್ಲ ಅಂದ್ರೆ ಸರ್ಕಾರ ಪಾಪರ್ ಆಗಿದೆ ಅಂತಾನೆ ಅರ್ಥ. ಪೆನ್ಷನ್ ಕೊಡಕ್ ಯೋಗ್ಯತೆ ಇಲ್ಲ ಅಂದ್ರೆ ಸರ್ಕಾರ ಪಾಪರ್ ಆಗಿದೆ ಅಂತ. ಅದರಿಂದ ಈ ಪಾಪರ್ ಆಗಿರೋ ಸರ್ಕಾರ ಜನರ ಪಾಲಿಗೆ ಸತ್ತೋಗಿದೆ. ಎಲ್ಲೂ ಅಭಿವೃದ್ಧಿ ಇಲ್ಲ. ಈಗ ನೋಡಿ, ಬರಗಾಲ ಬರ್ತಾ ಇದೆ. ನನ್ನ ಪ್ರಕಾರ ಒಂದು 50% ಮಳೆ ಕಡಿಮೆ ಆಗ್ತಾ ಇದೆ. ಆಹಾರದ ಕೊರತೆ ಶುರುವಾಗುತ್ತೆ. ಹಸುಗಳಿಗೆ ಮೇವಿನ ಕೊರತೆ ಶುರುವಾಗುತ್ತೆ. ಅದರಲ್ಲಿ ಬಿಡದಿ ಅಂತ ದೊಡ್ಡ ಹುಲ್ಲು ಕೊಡುವಂತ ಜಾಗ ಬಿಡದಿ. ಇಡೀ ಬೆಂಗಳೂರಲ್ಲಿ ಇರುವಂತ ದನಕರುಗಳಿಗೆ ಹುಲ್ಲು ಕೊಡುವಂತ ಜಾಗ ಬಿಡದಿ. ಅದನ್ನ ಲೇಔಟ್ ಮಾಡಕ್ಕೆ ಹೊರಟಿದ್ದಾರೆ. ಸೊ ಆದ್ರಿಂದ ಮೇವುಗಳಿಗೆ ಏನು ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಇನ್ನು ವರದಿನೇ ಇಲ್ಲ. ಇಷ್ಟೊಂದು ಆಹಾರ ಧಾನ್ಯದ ಕೊರತೆ ಆಗ್ತಿತ್ತಲ್ಲ, ಅದಕ್ಕೇನ್ ಪ್ಲಾನ್ ಮಾಡ್ತಾ ಇದ್ದಾರೆ ಅದನ್ನೂ ಇಲ್ಲ. ಮತ್ತೆ ಈ ಬರಗಾಲ ಬಂದ್ರೆ ಹಣ ಬಿಡುಗಡೆ ಮಾಡ್ಬೇಕಲ್ಲ, ಅದಕ್ಕೆ ಸರ್ಕಾರದಲ್ಲಿ ಹಣ ಇಲ್ಲ, ದುಡ್ಡಿಲ್ಲ. ಈ ಸಮಸ್ಯೆಗಳನ್ನ ಸರ್ಕಾರ ನೋಡ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಅಂದ್ರೆ ಪಾಲಿಟಿಕ್ಸ್ ಅಷ್ಟೇ. ಅವರಿಗೆ ಆಡಳಿತ ಮಾಡಕ್ಕೆ ಬರಲ್ಲ, ಕಿಂಚೊತ್ತು ಗೊತ್ತಿಲ್ಲ. ಸಿದ್ದರಾಮಯ್ಯ ಆದ್ರೆ ಆಡಳಿತ ಒಂಚೂರು ಗೊತ್ತಿತ್ತು ಅವ್ರಿಗೆ. ಡಿ.ಕೆ. ಶಿವಕುಮಾರ್ಗೆ ಆಡಳಿತ ಗೊತ್ತಿಲ್ಲ, ರಾಜಕಾರಣ ಒಂದೇ ಗೊತ್ತಿರೋದು. ಅವ್ರ ಜೀವನ ಪೂರ್ತಿ ರಾಜಕಾರಣನೇ ಮಾಡಿರೋದು. ಆಡಳಿತ ಮಾಡಕ್ಕೆ ಅವ್ರಿಗೆ ಗೊತ್ತೂ ಇಲ್ಲ, ಗೊತ್ತಾಗೋದು ಇಲ್ಲ. ಅದರಿಂದ ಇಡೀ ಸರ್ಕಾರ ಇವತ್ತು ಜನರ ಪಾಲಿಗೆ ಸತ್ತೋಗಿದೆ.